ಹೇ ಗಾಯ್ಸ್, ಶುಭೋದಯ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ಹೇಳು ನಿನ್ನ ಕಡೆಯಿಂದ ಹೇಳು. ಗುಡ್ ಮಾರ್ನಿಂಗ್ ಗಾಯ್ಸ್ ಅನ್ನು. ಗುಡ್ ಮಾರ್ನಿಂಗ್ ಗಾಯ್ಸ್. ಹೌ ಆರ್ ಯು? ಯು? ಆಯ್ತಾ ಟಿಫನ್ ಎಲ್ರದ್ದು? ಆಯ್ತಾ ಟಿಫನ್ ಎಲ್ಲರದು? ಆಯ್ತಾ ಬ್ರೇಕ್ಫಾಸ್ಟ್ ಎಲ್ಲರದು ಅಂತ ಕೇಳು. ಆಯ್ತಾ? ಆಯ್ತಾ? ಏನು ಮಾಡ್ತಾ ಇದ್ರಿ ಎಲ್ಲರೂ? ಸೊ ಗಾಯ್ಸ್, ಇವತ್ತು ಸಂಡೇ ಮನೇಲಿದ್ದೀವಿ. ಏನು ಮಾಡೋದು ಗೊತ್ತಿಲ್ಲ, ಬೋರ್ ಆಗ್ತಾ ಇದೆ. ಸೊ ಅದಕ್ಕೆ ಇವತ್ತು ಬೋರಿಂಗ್ ವ್ಲಾಗ್ ಮಾಡೋಣ ಅಂತ, ಅಂದರೆ ಏನೇನೆಲ್ಲ ಇವತ್ತೆಲ್ಲ ಮಾಡ್ತೀವೋ ಅದನ್ನು ಸುಮ್ಮನೆ ಹಾಕೋಣ ಅಂತ. ಈ ವೀಕ್ ಎಲ್ಲೂ ಹೋಗಿಲ್ಲ, ಸೊ ಈ ವೀಕ್ ಮನೇಲೆ ನೋಡಿ. ಸೊ ಕಮ್ ಲೆಟ್ಸ್ ಗೆಟ್ ಇನ್. ನನ್ನ ಹೆಂಡತಿ ಎದ್ದಿದ್ದಾಳೆ ಪಾಪ, ಹುಷಾರಿಲ್ಲ ಅಂದ್ರೂ ಕೂಡ ಎದ್ದು ಅವಳ ಡ್ಯೂಟಿನ ಅವಳು ಮಾಡ್ತಾ ಇದ್ದಾಳೆ. ಇವತ್ತು ಸಂಡೇ, ಇಟ್ಸ್ ಎ ಬೋರಿಂಗ್ ಡೇ ಫಾರ್ ಎಸ್. ಸ್ಪೆಷಲ್ ಮಾಡೋಣ ಅಂದರೆ ನನ್ನ ಹೆಂಡತಿಗೆ ಹುಷಾರಿಲ್ಲ ಗೈಸ್. ಸೊ ಕಲಸು, ದೋಸೆ ಹಾಕ್ಕೊಡ್ತೀನಿ ಚೋಟುಗೆ. ಇವತ್ತು ಮಟನ್ನು, ಮಧ್ಯಾಹ್ನಕ್ಕೆ ಮಟನ್ ಫ್ರೈ ಇಲ್ಲ ಮಟನ್ ಬಿರಿಯಾನಿ ಏನಾದರೂ ಮಾಡೋದು ಪ್ಲೀಸ್. ಅಟ್ಲೀಸ್ಟ್ ಇವತ್ತು ಸಂಡೇ, ಅಟ್ಲೀಸ್ಟ್ ಹಂಗಾದರೂ ಮಾಡೋಣ, ಹಂಗಾದರೂ ಟೈಮ್ ಸ್ಪೆಂಡ್ ಮಾಡೋಣ, ಊಟ ತಿನ್ಕೊಂಡಾದ್ರು. ಸೊ ಗೈಸ್, ಪಾಪ ನಾನು ಇವತ್ತು ಆಚೆ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ ಗೈಸ್, ಬಟ್ ನನ್ನ ಹೆಂಡತಿಗೆ ಹುಷಾರಿಲ್ಲ. ಇವಾಗ ಆಚೆ ಹೋಗೋಕ್ಕಾಗಲ್ಲ. ಪರವಾಗಿಲ್ಲ, ಆಚೆ ಹೋಗಕ್ಕೆ ಹುಷಾರಿರುತ್ತೆ ಪಾಪ. ಇಲ್ಲ ಹುಷಾರಿಲ್ಲ ಕಣ್ತೀನಿ, ನಾನು ಹೆಂಗೆ ಆಚೆ ಕರ್ಕೊಂಡು ಹೋಗಿಲ್ಲ, ಹುಷಾರಿಲ್ಲ ಗೈಸ್ ಪಾಪ. ಅವ್ನು ಆಚೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಅಯ್ಯೋ, ನಿನ್ನೆ ಹೋಗಿ ಬಂದು ನಮ್ಮ ಮಾಟೇ ಇಟ್ನ ಅಲ್ಲಿ ಐಟಮ್ ಹಂಗೆ ಐತೆ. ವಿಶಾಲ್ ಮಾಟಿಗೆ ಯಾಕಪ್ಪ ಅದಕ್ಕೆ ನೈಟೆಲ್ಲ ಹೊಟ್ಟೆ ನೋವು ಅನ್ನೋದು ಗೈಸ್. ನನಗೆ ನಿದ್ದೆ ಇಲ್ಲ ನೋಡಿ ಗೈಸ್, ಕಂಟ್ರೋಲ್ ಆಗ್ಬಿಟ್ಟೈತೆ. ಪಾಪ ಮಲ್ಕೊಳ್ಳಿ ಅಂತ ಎಲ್ಲ ನಾನೇ ಮಾಡ್ಕೊಂಡಿದ್ದೀನಿ, ಎಬ್ಬಿಸ್ಲಿಲ್ಲ. ಆಮೇಲೆ ನೀನೇ ತಾನಾಗೆ ಎದ್ದು ಮಾಡಿತ್ತು ಪಾಪ ಅಂತ ಗೈಸ್. ಎದ್ದು ಪಾಪ ತುಂಬ ಹೊಟ್ಟೆ ನೋವ್ತಾ ಇತ್ತು ನೈಟು ಅಂದ್ಬಿಟ್ಟು ಎದ್ದು ಪಾಪ ಮಸಾಜ್ ಎಲ್ಲ ಮಾಡಿ ಸ್ವಲ್ಪ ಹೊಟ್ಟೆ ನೋವಿಗೆ ಬಿಸಿ ನೀರೆಲ್ಲ ಇಟ್ಟು ಎಲ್ಲ ಹೆಲ್ಪ್ ಮಾಡಿದ್ದೀನಿ. ರಾತ್ರಿ 3 ಗಂಟೆವರೆಗೂ ಸೇವೆ ಮಾಡಿದ್ದೀನಿ ಗೈಸ್. 3 ಗಂಟೆಗೆ ಎದ್ದೇ ಇಲ್ಲ, 1 ಗಂಟೆಗೆ ಒಂದು ನೋಡಿ ಗೈಸ್, ನೋಡಿ ಎಷ್ಟು ಅಲ್ಲಿ ತಿಂತಾರೆ. ತುಪ್ಪ ಮುಚ್ಚಲ ಹಾಕಿ ಎತ್ತಿದ್ರಿ ಚಲೋಲ್ಲ ನೋಡಪ್ಪ ಹೆಂಗೆಲ್ಲ ಮಾಡ್ತಾರೆ. ಸೊ ಗೈಸ್, ನಮ್ಮ ಚೋಟುಗಿದೆ ಬ್ರೇಕ್ಫಾಸ್ಟ್ ಇವತ್ತು. ಸೊ ಏನು ಬ್ರೇಕ್ಫಾಸ್ಟು ಸಂಡೇ ಇವತ್ತು ಇಂಟ್ರೆಸ್ಟಿಂಗ್ ಆಗಿರಬೇಕು. ಡೋಂಟ್ ಟೆಲ್ ಮಿ ಉಪ್ಮಾ ಅವಲಕ್ಕಿ ಇಂಥದ್ದೆಲ್ಲ ಹೇಳ್ಬೇಡ. ಮಧ್ಯಾಹ್ನ ಮಟನ್ ಫ್ರೈ ಮಾಡ್ತೀನಿ. ಇವಾಗಿನ ಟಿಫನ್ನು ರುಮಾಲ್ ರೊಟ್ಟಿ ಅಂತ ಹೇಳಿದ್ಲು ಗೈಸ್. ತುಂಬ ಖುಷಿಯಾಗಿದ್ದೆ ನೈಟು ನೋಡಿದ್ರೆ. ನನಗೆ ಮಾಡ್ಕೊಂಡು ಥ್ಯಾಂಕ್ ಯು. ಹುಷಾರಿಲ್ಲ ಅಂದ್ರೂ ಮಾಡ್ಕೊಡು ಅಂತಿದ್ದಾರೆ ನೋಡಿ. ನಿಮಗೆಲ್ಲ ಫಿಟ್ಟಿಂಗ್ ಇಡ್ತಾರೆ ನೋಡಿ. ಬ್ರೇಕ್ಫಾಸ್ಟ್ ಮಾಡೋ ಮೂಡಿಲ್ಲ ಅಂತ ನಾನೀಗ ಅದು ಯಾವುದೋ ಒಂದು ಹೋಟ್ಲಿಗೆ ಅಂತೆ ಬೆಳಗ್ಗೆ ಇಡ್ಲಿ ಕಾಲು ಸೂಪ್ ಕೊಡುತ್ತೆ. ಆ ಹೋಟ್ಲಿಗೆ ಹೋಗ್ತಾ ಇದ್ದು ನೋಡಿಕೊಂಡು ನಾನು ತಿನ್ಕೊಂಡು ನನ್ನ ಹೆಂಡತಿಗೆ ನನ್ನ ಪಾರ್ಸಲ್ ತೊಗೊಬರ್ತೀನಿ. ಬೆಳಗ್ಗೆ ಯಾರು ವೆಜಿಟೇರಿಯನ್ ತಿಂತಾರೆ ಹೇಳಿ? ವೆಜ್ ನೋ, ಇಲ್ಲಿದೆ ಅಂತೆ, ಹೋಗಿ ನೋಡೋಣ ಗೈಸ್. ಇಡ್ಲಿ ಕಾಲು ಸೂಪು ಅವೆಲ್ಲ ಏನಿಲ್ವಾ? ಸಂಡೇ ಹೊತ್ತು ನಾನ್ ವೆಜ್ ಅಷ್ಟೇ ತಿನ್ನಬೇಕು, ವೆಜ್ಜೆಲ್ಲ ಮುಟ್ಟಂಗಿಲ್ಲ. ಇನ್ನು ನಮಗೆ ವೆಜಿಟೇರಿಯನ್ ಅಂದರೆ ಒಂದು ಸ್ವಲ್ಪ ಅಲರ್ಜಿ. ನಮಗೆ ನಾನ್ ವೆಜ್ ಇರಬೇಕು ಅಷ್ಟೇ ಗುರು. ಎಲ್ಲೂ ಇಲ್ಲ ಅಂದರೆ ಅದೇ ಇಡ್ಲಿ ತಿಂದ್ಕೊಂಡು ಮಟನ್ ತೊಗೊಂಡೋಗ್ಬೇಕಷ್ಟೇ ಮನೆಗೆ.
ನನ್ನ ಹೆಂಡತಿ ಮಾಡಿಕೊಡ್ತಾಳೆ ತಿನ್ಬೇಕು. ಸೊ ಗೈಸ್ ನಾನ್ ವೆಜ್ ಬ್ರೇಕ್ಫಾಸ್ಟ್ ಹುಡ್ಕೊಂಡೋದೆ, ಎಲ್ಲೂ ಸಿಕ್ಕಿಲ್ಲ. ಸೊ ಗ್ಯಾಸ್ಟ್ರಿಕ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಹೋಗಿ ಏನೋ ಟಿಫನ್ ತಿನ್ಕೊಂಡ್ಬಂದಿದ್ದೀನಿ. ನನ್ನ ಹೆಂಡ್ತಿಗೂ ಮಾತ್ರೆ ತೊಗೊಂಡು ಇಡ್ಲಿ ತೊಗೊಂಬಂದಿದ್ದೀನಿ. ಸೊ ತಿಂದ್ಬಿಟ್ಟು ಸೊ ಮಟನ್ ಕೂಡ ತಂದಿದ್ದೀನಿ. ಮಧ್ಯಾಹ್ನ ಮಟನ್ ಬಿರಿಯಾನಿನ ಮಟನ್ ಫ್ರೈ ಏನೋ ಮಾಡಿಕೊಂಡು ತಿನ್ನೋದು. ಅಮ್ಮ ಟಿಫನ್ ಮಾತ್ರೆ ತಂದಿದ್ದೀನಿ, ತಿಂದ್ಬಿಟ್ಟು ಮಟನ್ ತಂದಿದ್ದೀನಿ ನೋಡು. ಸೊ ಗೈಸ್ ದಿಸ್ ಈಸ್ ದಿ ಸಂಡೇ ಫಾರ್ ಅಸ್. ಮನೇಲಿದ್ದರೆ ಹಿಂಗೆ ಮೋಟ್ ಕಾರ್ ಈಗ ಕೊಡೋ, ನಾನು ಆಟಾಡ್ತೀನಿ. ನನ್ನ ಮಗ ಕೊಡ್ತಾನೆ ಇಲ್ಲ ಗೈಸ್, ಆಟ ಆಡಬೇಕು ಅಂದರೆ. ಈಗ ಕೊಡೋ ನೋಡಿ ಗೈಸ್ ಎದ್ಕೊಂಡು ನೋಡ್ತಾವನೆ. ಚಾಮ ಪ್ಲೀಸ್ ಒಂದೇ ಒಂದು ರೌಂಡ್ ಪ್ಲೀಸು. ವೈರ್ಲೆಸ್ ನೋಡ್ತಾರಲ್ಲ ಬಂದಿಲ್ಲ, ಮಾಡೋಕ್ಕೇನು ಕೆಲಸ ಇಲ್ಲ. ನೋಡಿ ಇವ್ರ ಮಗ ನೋಡಿ, ಮನೆ ನೋಡಿ, ಹುಷಾರಿಲ್ಲ, ಎಲ್ಲ ಅಲ್ಲೇ ಇದೆ ಅಂತಂದ್ರೆ ರೇಷನ್ ಅಲ್ಲೇ ಇದೆ. ಇವ್ನು ನೋಡಿ, ಇವ್ನಿಗೆ ಬೇರೆ ಏನು ಸಿಕ್ಕಿಲ್ಲ, ನನ್ನ ಮಾತ್ರೆಗಳೆಲ್ಲ ಎತ್ಕೊಂಡು ಆಟ ಆಡ್ತಾವನೆ. ಇಷ್ಟು ಕೆಲಸ ಇದೆ, ಬಿದ್ಕೊಂಡಿರೋದು ನೋಡು. ಅವ್ನು ಕೊಡಲ್ಲ, ಅವು ಎದ್ದೋಳು ಬೇಗ. ಹುಷಾರಿಲ್ಲ, ಇಷ್ಟು ಕೆಲಸ ಇದೆ ಮನೇಲಿ, ಎದ್ದು ಸ್ವಲ್ಪ ಹೆಲ್ಪ್ ಮಾಡಿದ್ದಳು. ನಾನು ಕಣ್ಣಾಕೊಳು ಅನ್ಸುತ್ತೆ. ನಾನು ಎಕ್ಸೇನ ನೋಡ್ತಾವಳ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ. ಇವ್ರ ಎಕ್ಸು ನನ್ನ ಎಕ್ಸು ನೋಡ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ಆಕ್ಚುಲಿ ಇವತ್ತೊಂದು ಕ್ಯಾಶುವಲ್ ಡೇ ಆಗಿದೆ. ಏನೋ ಅವ್ನು ನೋಡು, ರಿಮೋಟ್ ಎಲ್ಲ ಕಂಟ್ರೋಲ್ ಮಾಡಕ್ಕೆ. ಹಲೋ ಗಾಯ್ಸ್ ಅನ್ಬಾ. ಹಲೋ ಗಾಯ್ಸ್, ಎಲ್ಲಿ ಕರ್ಕೊಂಡು ಹೋಗ್ತಾ ಇರೋದು ನೀನು? ತಾತಿ ಮನೆಗಾ? ಕಾರ್ ವಾಶ್ ಮಾಡೋಕೆ ಹೆಲ್ಪ್ ಮಾಡ್ತೀಯಾ? ಓಕೆ, ನಮ್ಮ ಹುಡುಗ ರೆಡಿ ಆಗೋದ. ವಾಷಿಂಗ್ ಎಲ್ಲ ಆಯಿತು, ಈಗ ಹೋಗಿ ಸ್ನಾನ ಮಾಡಿ ರೆಡಿ ಆಗ್ಬೇಕು. ಏನಮ್ಮ ಹೋಗಿ ಬರೋ ಅಷ್ಟರಲ್ಲಿ ಮನೆಯೆಲ್ಲ ಇಷ್ಟು ನೀಟಾಗಿ ಕ್ಲೀನ್ ಮಾಡಿಬಿಟ್ಟಿದ್ಯಾ? ನಾನೇನು ಹೇಳಿದ್ನ ನಿನಗೆ ಕ್ಲೀನ್ ಮಾಡ್ತೀನಿ ಎಲ್ಲ ಮಾಡ್ತೀನಿ ಅಂತ? ಗೀಸರ್ ಹಾಕಮ್ಮ. ಓಕೆ, ಕಾರ್ ವಾಶ್ ಮಾಡಿದ್ದು ಆಯ್ತಪ್ಪ. ಪೆಟ್ರೋಲ್ ಹಾಕ್ಸ್ತಾ? ಹ್ಞೂ, ಮತ್ತೆ ಬ್ಲೋ ಆಗ್ಬಿಟ್ಟಿತ್ತು. ಹೋಗಿ ಪಂಚರ್ ಆಗಿತ್ತು, ನಾನು ಚೆಕ್ ಮಾಡಿಸ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಬ್ಲೋ ಹಾಕ್ಸ್ಬಿಟ್ಟು ತಿಳ್ಸ್ಬಿಟ್ಟು ಬನ್ನಿ. ಚೋಟು ಇಲ್ಲ, ಮನೇಲಿ ಆಟ ಆಡ್ಕೊಂಡು ಅವನೇ. ಹಾಂ, ಕೊಡು ಪ್ಲೀಸ್. ನೋಡಿ ಗೈಸ್, ಕಾರು ಸಖತ್ತಾಗೈತೆ ಆಟ ಆಡೋಕ್ಕೆ ಮಾತ್ರ. ಅವ್ನು ಹೋಗಿದ್ದೀನಿ, ನಿಮ್ಮದೇ ಒಂದು ಅರ್ಧ ಅವರ್ ಆಟ ಆಡ್ತೀನಿ. ಸೊ ನಾಳೆ ನಮ್ಮ ಮತ್ತೆ ಬರ್ಡೇ, ಅದರಿಂದ ಇವತ್ತು ನೈಟು ಎಲ್ಲಾದರೂ ಹೋಟೆಲ್ಗೆ ಲಂಚ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದಾರೆ. ಸರಿ ನೈಟ್ ಡಿನ್ನರ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದಾರೆ. ಐ ಥಿಂಕ್ ಯಾವುದೋ ಬಫೆಟ್ ಅಂತ ಇದ್ರಿ, ಯಾವುದೋ ಹೋಟೆಲ್ ನನಗೂ ಗೊತ್ತಿಲ್ಲ. ಬಟ್ ಒಂದು ಬೇಜಾರಾಗುವಂಥ ವಿಷಯ ಏನಂದರೆ ದೇ ಗೋಯಿಂಗ್ ಫಾರ್ ವೆಜ್. ವೆಜ್ ಅಂತೇಳು, ದಿನ ನಾನ್ ವೆಜ್ ಅನ್ನು ಖುಷಿ ಆಗುತ್ತೆ. ಬಟ್ ಮೊದಲು ದಿನ ತಿಂತಾಯಿದ್ದೆ ಗೈಸ್. ಮದುವೆ ಆದಮೇಲೆ ಸೋಮವಾರ ಬಿಟ್ಟೆ, ಗುರುವಾರ ಬಿಟ್ಟೆ, ಶನಿವಾರನೂ ಬಿಟ್ಬಿಟ್ಟಿದ್ದೀನಿ. ಈಗ ಚೋಡಕ್ಕೆ ತೋರಿಸ್ತೀನಿ ವಿಡಿಯೋ. ನೀನು ಹೋದ್ಮೇಲೆ ನಿಮ್ಮಪ್ಪ ಕಾರಲ್ಲಿ ಆಟ ಆಡ್ತಿತ್ತು ಅಂತ. ಇವಾಗ 7 ರೌಂಡ್ ಅಂತೆ. 5 ನಿಮಿಷಕ್ಕೆ 20 ರೂಪಾಯಿ. 5 ನಿಮಿಷಕ್ಕೆ 20 ರೂಪಾಯಿ. ಮಧ್ಯಾಹ್ನ 1 ಗಂಟೆ ಆದರೂ ಇಟ್ಟು ಗೊಬ್ಬ ಇದ್ದೀವಿ. ಈಗ ಫ್ರೆಶ್ ಅಪ್ ಆಗಿ ಸ್ವಲ್ಪ ಒಳ್ಳೆ ಹೋಗಿ ಒಂದು ಮಟನ್ ಊಟ ತಿಂತಾಯಿದ್ರೆ ಸಂಡೇ ಕಂಪ್ಲೀಟ್ ಆಗುತ್ತೆ ನನಗೆ. ಸೊ ರೆಡಿಯಾಗಿ ನಾವು ಫೈನಲಿ ಎಲ್ಲಿದ್ದೀವಿ ಅಂದರೆ, ಅಂಕಲ್ ಊಟ ಮಾಡ್ತವ್ರ ರೆಡಿ? ಒಳ್ಳೆ ನಿದ್ದೆ ಮಾಡಿ ಎದ್ದು ರೆಡಿ ಆಗ್ತಾ ಇದ್ದಾರೆ ಗೈಸ್. ನಾನು ಚೋಟು ಕಾಣಿಸ್ತಿಲ್ಲ. ಸೇ ಹಾಯ್ ಗೈಸ್. ಓಕೆ ಗೈಸ್, ಸೊ ನಾವು ಇವಾಗ ಒಂದು ಹೋಟೆಲ್ ಹೋಗ್ತಾ ಇದ್ದೀವಿ.
ಡಿನ್ನರ್ಗೆ ಹೋಗ್ತಾ ಇದ್ವಿ. ಡಿನ್ನರ್ಗೆ ಹಾಯ್ ಗಾಯ್ಸ್ ಅನ್ನು. ಹಾಯ್ ಗಾಯ್ಸ್. ಹೆವಿಯಾಗಿ ಮಳೆ ಬರ್ತಾ ಇದೆ. ಸೊ ನಾವು ಇವಾಗ ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಹೋಗೋಣ. ಓಕೆ ಹೋಗೋಣ. ಇದು ಎಲ್ಲಿಗೆ? ಜಲಂಧ ಸ್ಟ್ರೀಟ್. ಜಲಂಧ ಸ್ಟ್ರೀಟ್, ಕೋರಮಂಗಲ ಸ್ಟ್ರೀಟಲ್ಲಿ ಇದ್ದೀವಿ. ಫೋಟೋ ಶೂಟ್ ಓಹೋ, ಜ್ಯೋತಿ ಸ್ಟ್ರೀಟಲ್ಲೇ ಇರೋದು ನೀನು? ಅಲ್ಲಿಂದ ಮುಂದೆ ಹೋಗ್ಬೇಕು. ಹಾಗಾಗಿ ಶಾಪಿಂಗ್. ಅಮ್ಮ ತಾಯಿ, ಈ ಶಾಪಿಂಗ್ ಎಲ್ಲ ಬಿಟ್ಬಿಡಮ್ಮ ನನ್ನ. ಯಾವುದು ಎಲ್ಲ ಹೋಗ್ಬೇಕು ಹೇಳು? ಪರ್ಫೆಕ್ಟಾ ಗೈಸ್? ಜಲಂಧ ಸ್ಟ್ರೀಟ್ ಅಂತೆ, ಏನೇನಿದೆ ಅಂತ ನೋಡೋಣ ಬನ್ನಿ. ಜಲಂಧ ಸ್ಟ್ರೀಟ್ ಎಂಟ್ರೆನ್ಸ್. ಅಲ್ಲಿ ಇಯರಿಂಗ್ಸ್ ಎಲ್ಲ ಚೆನ್ನಾಗಿದೆ. ಇದೇನಮ್ಮ? ಏನು ಆಲ್ರೆಡಿ ಕುತ್ಕೊಂಡು ಎಂಜಾಯ್ ಮಾಡ್ತಾವನೆ. ಪಾಸ್ತಾ ಆ್ಯಂಡ್ ನನಗೂ ಪಾನಿಪುರಿ ಒಂದು. ಏನೇನು ತಗೊಂಡೆ? ಪಾನಿಪುರಿ, ಪಾನಿ, ದಹಿ ಚಾಯ್, ಇದು ಆಲೂ ಚಾಯ್, ಇದು ಮೈ ಫೇವ್ರೆಟ್ ಪಾಸ್ತಾ. ಚಮ್ಮನ್ ನಿಂಗೇನು ಬೇಕು? ನಿಂಗೇನು ಬೇಕು? ಪೂರಿ ಬೇಕಂತ. ಪೂರಿ ಬೇಕಾ? ಹಾಂ, ನೂಡ್ಲು, ಹಾಂ, ಗೋಬಿ ಮಂಚೂರಿ, ಪಾಸ್ತಾ, ಓಕೆ. ಸಲಾಡ್. ಸಂಜಯ್ ರೋಟಿ ಹಾಕ್ಸ್ಲಾ ನಿಂಗು? ಇಲ್ಲ, ನಾನು ಫಸ್ಟು ಸ್ಟಾರ್ಟರ್ಸ್ ತೊಗೊಂಬರ್ತೀನಿ ಎಲ್ಲ. ಆಮೇಲೆ ಕೊಡ್ತಾರೆ. ಹಾಂ, ಕೊಡ್ತಾರೆ. ಸರಿ ಬಾ, ನಾವು ಹೋಗಿ ತೊಗೊಂಬರೋಣ. ಏನು ತಗೋತಾ ಇದೆಯಾ? ಬೋಟಿನ? ವೆಜ್ ಬೋಟಿ. ಪಾಸ್ತಾ. ವೆಲ್ಕಮ್ ಜ್ಯೂಸ್ ಬೇಡವಾ? ಜ್ಯೂಸ್. ದಿಸ್ ಇಸ್ ವೆಜ್ ಮಂಚೂರಿಯನ್. ಹಾಕೋ, ಇದು ಟ್ರೈ ಮಾಡು. ನೂಡಲ್ಸಾ? ಇದು ಬೇಡವಾ? ಚೈನೀಸ್ ಸಾಸ್ ಅಂದರೆ ಇದು ಬರೋಕ್ಕಾಗಲ್ಲ ಅಂತ ಒಂದೇ ಸಲ ಹಾಕೊಬಿಡೋದಾ? ಗೈಸ್, ತಟ್ಟೆಯಲ್ಲಿ ಬಿಟ್ರೆ ಫೈನು. ಗೈಸ್, ತಟ್ಟೆಯಲ್ಲಿ ಬಿಟ್ರೆ ಫೈನ್ ಅಂತೆ ಇದೆ. ಸಖತ್ತಾಗಿದೆ. ವಿತ್ ಜಾಮೂನ್. ಅಂಕಲ್ ಹೇಳಿ ಆಯ್ತಾ? ಸಖತ್ ಅಂಕಲ್ ಸಖತ್ ಅಂತವ್ರೆ. ಆಂಟಿಗೆ ಹ್ಯಾಪಿ ಬರ್ಡೇ ಹೇಳ್ಬಿಟ್ರಿ ಎಲ್ಲರೂ. ಹ್ಯಾಪಿ ಬರ್ಡೇ. ಫುಡ್ ವೇಸ್ಟೇಜ್ ಲೆಫ್ಟ್ ಓವರ್ ವಿಲ್ ಬಿ ಚಾರ್ಜ್. ಸೊ ಏನಾದರೂ ನೀವು ಬಿಟ್ರಿ ಅಂದರೆ ಅದಕ್ಕೆ ಚಾರ್ಜ್ ಮಾಡ್ತಾರೆ ಎಕ್ಸ್ಟ್ರಾ. ಟಿಪ್ಸ್ ಪಾಸ್ ಹಾಕಿದ್ದೀನಿ. ಅದಕ್ಕೆ ಸ್ಕ್ಯಾನ್ ಓಕೆ ಹೋಣ, ಲೆಟ್ಸ್ ಗೋ. ಅಲ್ಲ ಅಂಕಲ್, ಮನದಾಳದ ಮಾತು ಹೇಳಿ. ಆರ್ಟ್ ಆಫ್ ಬೆಂಗಳೂರು ಏನೇ ಹೇಳು? ಕಲರ್ ಕಲರ್ ನೈಟ್ ಲೈಫ್ ಆಫ್ ಕೋರಮಂಗಲ. ಏನು ಹೇಳಿ ಗೈಸ್, ಕೋರಮಂಗಲಕ್ಕೆ ರಾತ್ರಿ ಹೊತ್ತು ಬಂದರೆ ಅದ್ರ ಮಜಾನೇ ಬೇರೆ. ಸಖತ್ತಾಗಿರುತ್ತೆ ಫೀಲು. 2 ಗಂಟೆವರೆಗೂ ಯಾರೂ ನಿದ್ದೆ ಮಾಡಲ್ಲ. ಆ ರೇಂಜ್ ಓಡಾಡಿಕೊಂಡು ಜಾಲಿಯಾಗಿ ತಿರುಗಾಡಿಕೊಂಡು ಸಖತ್ತಾಗಿರುತ್ತೆ. ಓಕೆ, ನಮ್ಮದು ಡಿನ್ನರೆಲ್ಲ ಮುಗೀತು. ಮನೆಗೆ ಹೋಗುವ ಸಮಯ. ನಾನು ಬ್ಲಾಗ್ನ ಎಂಡ್ ಮಾಡುವ ಸಮಯ. ಇನ್ನ ಕೇಕ್ ಕಟ್ ಮಾಡಿದ್ದೆ. ಅದು ನೆಕ್ಸ್ಟು ನೋಡ್ಕೊಳ್ಳೋಣ. ಸೊ ವಿಲ್ ಬಿ ಸೈನಿಂಗ್ ಆಫ್ ಫ್ರಮ್ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಜ್ ಶಿಲ್ಪಾ. ಚಲೋ, ಬಾಯ್ ಗೈಸ್. ಸಿ ಯು ಅಂಟಿಲ್ ನೆಕ್ಸ್ಟ್ ಬ್ಲಾಗ್. ಹ್ಯಾಪಿ ಬರ್ಡೇ ಹೇಳೋ. Happy birthday to you.